ಸುಮಾರು ವರ್ಷಗಳಾದ್ರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ದರ್ಶನ್ ಕುರಿತು ಹೊಸ ಮಾಹಿತಿ ಈಗ ಲಭ್ಯ ಆಗಿದೆ. ದರ್ಶನ್ ಬಳಿ ಲೈಸೆನ್ಸ್ ಹೊಂದಿರೋ 2 ಅಮೆರಿಕನ್ ಮೇಡ್ ಪಿಸ್ತೂಲ್ಗಳಿವೆ ಹಾಗೂ ಆರೋಪಿ ಪ್ರದೋಷ್ ಬಳಿ ಒಂದು ಲೈಸೆನ್ಸ್ ಇರೋ ಪಿಸ್ತೂಲ್ ಇದೆ ಅಂತ ವರದಿಯಾಗಿದೆ. ಅಲ್ಲದೆ ಇವರಿಬ್ಬರಿಗೆ ಈ ರೀತಿ ಶಸ್ತ್ರಾಸ್ತ್ರ ಇಟ್ಕೊಳ್ಳೋಕೆ ಪೊಲೀಸರಿಂದಲೇ ಇವರು ಪರ್ಮಿಷನ್ ಪಡೆದಿದ್ರು ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ A1 ಆರೋಪಿ ಪವಿತ್ರ ಗೌಡ ವಿಚಾರವಾಗಿ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಈ ಮುಂಚೆ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಮೇಕಪ್ ಬಳಸಿದ್ರು ಅನ್ನೋ ವಿಚಾರದ ಬಗ್ಗೆ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ. ಪವಿತ್ರ ಗೌಡ ಲಿಪ್ಸ್ಟಿಕ್ ಹಾಕೊಂಡಿದ್ದ ದೃಶ್ಯಗಳು, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಲಿಪ್ಸ್ಟಿಕ್ ಸಮೇತ ಓಡಾಡ್ತಿದ್ದ ದೃಶ್ಯಗಳು ಮೀಡಿಯಾದಲ್ಲಿ ಪ್ರಸಾರ ಆಗಿದೆ. ಸೊ ಪೊಲೀಸ್ ಕಸ್ಟಡಿಯಲ್ಲಿರುವಾಗಲೂ ಪವಿತ್ರ ಗೌಡಗೆ ಮೇಕಪ್ ಕಿಟ್ ಅನ್ನ ತರಿಸ್ಕೊಟ್ಟವ್ರು ಯಾರು ಅಂತ ಮಹಿಳಾ ಪೊಲೀಸರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಈಗ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ DCP ಗಿರೀಶ್ ಈ ಕುರಿತು ವಿವರಣೆ ಕೊಡುವಂತೆ ಮಹಿಳಾ PSIಗೆ ಮೆಮೊ ಕೊಟ್ಟಿದ್ದಾರೆ. ಸದ್ಯ ಇದುವರೆಗೂ ಈ ಮೆಮೊಗೆ PSI ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ ಅವರ ಸಹಚರನೊಬ್ಬ ಬ್ಯಾಗ್ ಫುಲ್ ಆಫ್ ಮೇಕಪ್ ಮೆಟೀರಿಯಲ್ ತಗೊಂಡು ಹೋಗಿ ಕೊಟ್ಟಿದ್ದಾನೆ ಅಂತ ಆರೋಪ. ಇದೆಲ್ಲದರ ಮಧ್ಯೆ ಈಗ ಡಿ ಗ್ಯಾಂಗ್ ಅನ್ನೋದು ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ. ಯಾಕಂದ್ರೆ PM ಪ್ರೊಡಕ್ಷನ್ ನಿರ್ಮಾಪಕ ಮಂಜುನಾಥ್ ನಾಯಕ್ ಅನ್ನೋರು ಡಿ ಗ್ಯಾಂಗ್ ಹೆಸರಲ್ಲಿ ಸಿನಿಮಾ ನಿರ್ಮಾಣ ಮಾಡೋಕೆ ಮುಂದಾಗಿದ್ರು. ಈ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿಕೊಳ್ಳೋಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅರ್ಜಿ ಹಾಕಿದ್ರು. ಆದರೆ ಫಿಲ್ಮ್ ಚೇಂಬರ್ ಈ ಡಿ ಗ್ಯಾಂಗ್ ಟೈಟಲ್ ಯೂಸ್ ಮಾಡೋಕೆ ನಿರಾಕರಿಸಿದೆ. ಇನ್ನೊಂದು ಕಡೆ ದರ್ಶನ್ಗೆ ಕೊಟ್ಟಿರೋ ವಿಚಾರಣಾ ದಿನ ಖೈದಿ ನಂಬರ್ ಇಟ್ಕೊಂಡು ಸಿನಿಮಾ ಮಾಡೋಕೆ ಭದ್ರಾವತಿ ಮೂವಿ ಮೇಕರ್ಸ್ ನಿರ್ಮಾಪಕರು ಬೇಡಿಕೆ ಇಟ್ಟಿದ್ರು. ಅದ ಹಾಗೆ ದರ್ಶನ್ ಅವರಿಗೆ 6106 ನಂಬರ್ ಕೊಡಲಾಗಿದೆ, ಖೈದಿ ನಂಬರ್. ಆದರೆ ಈ ನಂಬರನ್ನ ಕೇಸ್ ತನಿಖೆ ಹಂತದಲ್ಲಿರೋ ಹಿನ್ನೆಲೆಯಲ್ಲಿ ಕೊಡಲ್ಲ ಅಂತ ವಾಣಿಜ್ಯ ಮಂಡಳಿ ತೀರ್ಮಾನಿಸಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆ ಈ ಪ್ರಕರಣದ ಕುರಿತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಶೇರ್ ಮಾಡಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಇಡೋಣ. ನಮಗೆ ನ್ಯಾಯ ಸಿಗೋ ಸಂಪೂರ್ಣ ಭರವಸೆ ಇದೆ. ಇಂಥ ಕಷ್ಟದ ಟೈಮ್ನಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಕೇಡು ಬಯಸುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾರೆ ಅಂತ ಶಾಪ ಹಾಕಿದ್ದಾರೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರುತ್ತೆ, ಸತ್ಯಮೇವ ಜಯತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳ್ಕೊಂಡು ಮಾತನಾಡೋದ್ರಿಂದ ಹಾನಿಯಾಗೋದು ನಮಗೇನೆ. ಆದ್ರಿಂದ ತಾಳ್ಮೆಯಿಂದಿರೋಣ, ಶಾಂತಿಯಿಂದಿರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೀನಿ. ಅವರು ನಿಮ್ಮ ಪರವಾಗಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಅಂತ ವಿಜಯಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ತೀವ್ರ ಕುತೂಹಲ ಕೆರಳಿಸಿದ್ದ ಲೋಕಸಭಾ ಸ್ಪೀಕರ್ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಗೆದ್ದಿದ್ದಾರೆ. ಲೋಕಸಭಾ ಸ್ಪೀಕರ್ ಆಗಿ ಮತ್ತೊಮ್ಮೆ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಸಂಸದ ಕೋಡಿಕುನ್ನಿಲ್ ಸುರೇಶ್ ಸೋಲು ಕಂಡಿದ್ದಾರೆ. ಧ್ವನಿ ಮತದ ಮೂಲಕ ಈ ಚುನಾವಣೆ ನಡೆದಿತ್ತು. ಏನೋ ಚುನಾವಣೆ ಹೊತ್ತಲ್ಲಿ ಸದನದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ. ಸ್ಪೀಕರ್ ಚುನಾವಣೆ ಟೈಮ್ನಲ್ಲಿ ವಿಪಕ್ಷಗಳ ಕಡೆಯಿಂದ ಭಿನ್ನ ಧ್ವನಿ ಬಂದಿದೆ. INDIA ಕೂಟದಿಂದ ಎಲ್ಲರಿಂದಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಧ್ವನಿ ಮತ ಬಂದಿಲ್ಲ. ಇನ್ನೊಂದು ಕಡೆ INDIA ಹೊರಗಿದ್ದುಕೊಂಡು ವಿಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದ TMC ಮೊದಲ ದಿನವೇ ಅಸಮಾಧಾನ ಹೊರಹಾಕಿದೆ. ಸ್ಪೀಕರ್ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಯಾವುದೇ ಮಾತುಕತೆನ ಮಾಡಿಲ್ಲ, ಹೇಳದೆ ಕೇಳದೆ ಏಕಪಕ್ಷೀಯವಾಗಿ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹಾಕೊಂಡಿದ್ದಾರೆ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ದಾರೆ. ದುರದೃಷ್ಟಕರ ಇದು ಅಂತ ಹೇಳಿದ್ದಾರೆ. ಅಂದಹಾಗೆ TMC ವಿಪಕ್ಷಗಳಲ್ಲೇ 3ನೇ ಅತಿ ದೊಡ್ಡ ಪಕ್ಷ, 29 ಸೀಟ್ ಇದೆ. ಸೊ ಇವರ ಮತ್ತು ಕಾಂಗ್ರೆಸ್ ನಡುವೆನೇ ಈಗ ಸಣ್ಣದಾಗಿ ಅಸಮಾಧಾನ ಶುರುವಾಗಿದೆ. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಯನ್ನು ನೆನೆದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಮೌನಾಚರಣೆ ಮಾಡಲಾಗಿತ್ತು. ಜೊತೆಗೆ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯಿಂದ ಸಂವಿಧಾನದ ಮೇಲೆ ದಾಳಿ ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಮೇಲೆ ದಾಳಿಯಾಗಿತ್ತು. ಇದು ಭಾರತದ ಒಂದು ಕರಾಳ ಅಧ್ಯಾಯ ಅಂತ ನಿರ್ಣಯ ಮಂಡಿಸಲಾಗಿತ್ತು. ಆದರೆ TMC ಮತ್ತು SPಗಳು ಇದರಲ್ಲಿ NDA ಸರ್ಕಾರದ ನಿರ್ಣಯಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ.
ಕಾಂಗ್ರೆಸ್ಗೆ ಒಂದು ರೀತಿ ಅತ್ಯಂತ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೋ ಹೊಸ ಸ್ಪೀಕರ್ ಅನ್ನ ಸ್ವಾಗತ ಮಾಡೋ ಟೈಮ್ನಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಘಟನೆಯಾಗಿದೆ. ಪ್ರಧಾನಿ ಮೋದಿ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ಕಮ್ಮಿ, ಆದ್ರೆ ಬಿರ್ಲಾರನ್ನ ಸ್ವಾಗತ ಮಾಡೋ ವೇಳೆ ಇಬ್ರು ಹಸ್ತಲಾಘವ ಮಾಡಿ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಆತ ಸಂಸತ್ನಲ್ಲಿ ಪ್ಯಾಲೆಸ್ತೇನ್ ಪರವಾಗಿ ಘೋಷಣೆ ಕೂಗಿದ್ದ ಓವೈಸಿ ತಮ್ಮ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಯಾವುದೇ ಬೆದರಿಕೆಗೂ ಜಗ್ಗಲ್ಲ ಅಂತ ಹೇಳಿದ್ದಾರೆ. ನಂದಿನಿ ಹಾಲಿಗೆ ₹2 ಜಾಸ್ತಿ ಮಾಡಿರೋ ವಿಚಾರ ಈಗ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಈಗ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಟೀಕೆ ಮಾಡಿತ್ತು. ಇದರ ಬೆನ್ನಲ್ಲೇ ನಂದಿನಿ ಹಾಲಿನ ರೇಟ್ ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ರೈತ ವಿರೋಧಿಗಳು ಅಂತ ಕಾಣುತ್ತೆ. ₹2 ಜಾಸ್ತಿ ಆಗಿರೋದು ರೈತರಿಗೆ ತಲುಪುತ್ತೆ. ಯಾಕಂದ್ರೆ KMF ಅಂದ್ರೆ ರೈತರ ಒಕ್ಕೂಟ, ಅಲ್ಲಿರೋದು ರೈತರೇ ಹೊರತು ಯಾರು ವ್ಯಾಪಾರಿಗಳಲ್ಲ. ನನ್ನ ಪ್ರಕಾರ ಹಾಲಿನ ಬೆಲೆ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಹಾಲಿನ ರೇಟ್ ಹೆಚ್ಚಳದ ಕುರಿತು ಸಿಎಂ ಸಿದ್ದರಾಮಯ್ಯ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡಿಲ್ಲ, ಹಾಲು ಜಾಸ್ತಿ ಕೊಟ್ಟು ಜಾಸ್ತಿ ರೇಟ್ ತಗೊಳ್ತಿರೋದಷ್ಟೇ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಹೋಟೆಲ್ನಲ್ಲಿ ಬೆಚ್ಚಗಿನ ಟೀ ಕಾಫಿ ಕುಡಿಯೋರಿಗೂ ಬೆಲೆ ಏರಿಕೆ ಬಿಸಿ ತಾಗೋ ಲಕ್ಷಣ ಕಾಣಿಸ್ತಾ ಇದೆ. ಹಾಲ್ ರೇಟ್ ಜಾಸ್ತಿ ಆಯ್ತು ಅಂತ ಹೋಟೆಲ್ನಲ್ಲಿ ಟೀ ಕಾಫಿ ಬೆಲೆ ಏರಿಕೆ ಮಾಡೋಕೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಈಗ ಚಿಂತನೆ ನಡೆಸ್ತಾ ಇದೆ. ಏನೋ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಹಿನ್ನಡೆಯಾಗಿದೆ. ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ ಅರ್ಜಿಯನ್ನ 82ನೇ ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸದ್ಯ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಮೊದಲ ಕೇಸಲ್ಲಿ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಈಗ ಕೋರ್ಟ್ ವಜಾ ಮಾಡಿ ಆದೇಶ ಹೊರಡಿಸಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಮತ್ತೆ ಪರಪ್ಪನ ಜೈಲಲ್ಲೇ ಉಳಿಬೇಕಾಗಿದೆ. ಏನೋ ಪ್ರಜ್ವಲ್ ಕೇಸ್ ತನಿಖೆ ಮಾಡ್ತಿರೋ SIT ಪ್ರಜ್ವಲ್ ಹೆಸರಲ್ಲಿ 4ನೇ FIR ಫೈಲ್ ಮಾಡಿದೆ. ಈ ಮೂಲಕ IPCಯ ಇನ್ನಷ್ಟು ಸೆಕ್ಷನ್ಗಳು ಪ್ರಜ್ವಲ್ಗೆ ಬಂದು ಬರೆ ಹಾಕ್ತಾ ಇವೆ. 4ನೇ FIRನಲ್ಲಿ ಸಂತ್ರಸ್ತೆ ಹಾಗೂ ಅವರ ಕುಟುಂಬದ ಘನತೆಗೆ ಧಕ್ಕೆ ತಂದಿರುವುದಾಗಿ ಉಲ್ಲೇಖಿಸಲಾಗಿದೆ. ಪ್ರಜ್ವಲ್ ಮೇಲೆ ಮತ್ತೆ ಲೈಂಗಿಕ ದೌರ್ಜನ್ಯದ ಜೊತೆಗೆ ಕ್ರಿಮಿನಲ್ ಬೆದರಿಕೆ, ರಹಸ್ಯ ರೆಕಾರ್ಡಿಂಗ್, ಸಂತ್ರಸ್ತರ ಚಿತ್ರೀಕರಣ, ಸಂತ್ರಸ್ತರನ್ನ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಫಾಲೋ ಮಾಡೋದು ಅಥವಾ ಈ ಸ್ಟಾಕಿಂಗ್, ಹಿಂಬಾಲಿಸಿ ಅವ್ರ ಮೇಲೆ ಗೂಢಚರ್ಯೆ ಮಾಡೋದು, ಈ ರೀತಿಯ ಆರೋಪಗಳಿಗೆ ಸಂಬಂಧಪಟ್ಟಂತೆ IPC ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಜೊತೆಗೆ ಬಿಜೆಪಿ MLA ಪ್ರೀತಮ್ ಗೌಡ ಸೇರಿ 3 ಹೊಸಬರ ಹೆಸರುಗಳನ್ನು ಕೂಡ FIRನಲ್ಲಿ ಸೇರಿಸಲಾಗಿದೆ. ಮಳೆಗಾಲ ಶುರುವಾಗ್ತಿದ್ದ ಹಾಗೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಡೆಂಗ್ಯೂ ಆತಂಕ ಜಾಸ್ತಿಯಾಗಿದೆ. ಕೇವಲ 3 ವಾರಗಳಲ್ಲೇ BBMP ವ್ಯಾಪ್ತಿಯಲ್ಲಿ 1000ಕ್ಕೂ ಅಧಿಕ ಡೆಂಗ್ಯೂ ಕೇಸಸ್ ದಾಖಲಾಗಿವೆ. ಅಷ್ಟೇ ಅಲ್ಲ, ಕಳೆದ 6 ತಿಂಗಳಲ್ಲಿ 2447 ಕೇಸ್ ದಾಖಲಾಗಿವೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಕುರಿತು ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಕನ್ನಡದ ನ್ಯೂಸ್ ಟಿವಿಗಳಲ್ಲಿ ಒಂದಾಗಿರೋ ಪವರ್ ಟಿವಿ ಪ್ರಸಾರವನ್ನ ಈ ಕೂಡಲೇ ನಿಲ್ಲಿಸುವಂತೆ ರಾಜ್ಯ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಪವರ್ ಟಿವಿ ತನ್ನ ಲೈಸೆನ್ಸ್ ನವೀಕರಣ ಮಾಡಿಲ್ಲ ಅನ್ನೋ ಆರೋಪದ ಮೇರೆಗೆ ಆ ಒಂದು ಕೇಸ್ ನಡೀತಾ ಇತ್ತು. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರ ಏಕಸದಸ್ಯ ಪೀಠ ಜೂನ್ 25ನೇ ತಾರೀಕು ಈ ರೀತಿ ಆದೇಶ ಹೊರಡಿಸಿದೆ. ಏನೋ ಮದ್ಯ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯದಿಂದ ಬಂಧಿತರಾಗಿದ್ದ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಹಗರಣ ಸಂಬಂಧ ಕೇಂದ್ರ ತನಿಖಾ ಸಂಸ್ಥೆ CBI ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಿದೆ. CBI ಅದು ಕೂಡ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲೇ ಬಂಧಿಸಿದೆ. ಇದರ ಬೆನ್ನಲ್ಲಿ ಕೋರ್ಟ್ 3 ದಿನಗಳ ಕಾಲ ಕೇಜ್ರಿವಾಲ್ರನ್ನ CBI ಕಸ್ಟಡಿಗೆ ಕೊಡೋಕೆ ಆದೇಶಿಸಿದೆ. ಅಂದಹಾಗೆ ಮಧ್ಯಂತರ ಜಾಮೀನು ಕೊಡದ ದಿಲ್ಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಅದರ ವಿಚಾರಣೆ ಇವತ್ತು ನಡಿಬೇಕಾಗಿತ್ತು. ಅದರ ನಡುವಲ್ಲೇ CBI ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡ್ಕೊಂಡಿದೆ. ಇನ್ನು ಕೇಜ್ರಿವಾಲ್ ದಿಲ್ಲಿ ಟ್ರಯಲ್ ಕೋರ್ಟ್ ಜಾಮೀನು ಮಂಜೂರು ಮಾಡಿ ನೀಡಿದ ಆದೇಶವನ್ನ ತಡೆ ಹಿಡಿದಿತ್ತಲ್ಲ ಹೈಕೋರ್ಟ್, ಆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹಾಕಲಾಗಿದ್ದ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಬದಲಿಗೆ ಹೊಸದಾಗಿ ಜೂನ್ 21ನೇ ತಾರೀಕು ಮತ್ತು ಜೂನ್ 25ನೇ ತಾರೀಕು ಹೈಕೋರ್ಟ್ ನೀಡಿದ ಆದೇಶಗಳನ್ನ ಪ್ರಶ್ನಿಸಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಪುನಃ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರ ವಿಚಾರಣೆಯೂ ನಡೀತಾ ಇದೆ. ಇತ್ತ ಅರವಿಂದ್ ಕೇಜ್ರಿವಾಲ್ರ ವಿಚಾರಣೆ ನಡೆಸ್ತಿರೋ CBI ಕೇಜ್ರಿವಾಲ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡಿದೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಕಾಲೇಜ್ ಆವರಣದಲ್ಲಿ ಹಿಜಾಬ್, ಬುರ್ಖಾ ಮತ್ತು ನಖಬ್ಗೆ ನಿಷೇಧ ಹೇರಿದ್ದ ಮುಂಬೈ ಕಾಲೇಜೊಂದರ ತೀರ್ಮಾನವನ್ನ ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಚಂಬೂರ್ ಟ್ರಾಂಬೆ ಎಜುಕೇಷನ್ ಸೊಸೈಟಿ ಈ ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಾಬ್ ಸೇರಿದಂತೆ ನಖಬ್, ಬುರ್ಖಾ, ಶಾಲು, ಕ್ಯಾಪ್ಗಳು, ಬ್ಯಾಡ್ಜ್ಗಳು ಯಾವುದನ್ನು ಹಾಕುವ ಹಾಗಿಲ್ಲ ಅಂತ ಹೇಳಿತ್ತು. ಇದರ ವಿರುದ್ಧ ಕಾಲೇಜಿನ 9 ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿಲೇರಿದ್ರು.
ಕೋರ್ಟ್ ಅದನ್ನು ವಜಾಗೊಳಿಸಿದೆ. ಕಾಲೇಜಿನ ವಸ್ತ್ರ ಸಂಹಿತೆಗೆ ಸರಿಯಾಗಿ ಎಲ್ಲರೂ ನಡ್ಕೋಬೇಕು ಅಂತ ನ್ಯಾಯಮೂರ್ತಿಗಳಾದ ಎಸ್.ಎ. ಚಂದೂರ್ಕರ್ ಮತ್ತು ರಾಜೇಶ್ ಪಾಟೀಲ್ ಅವರಿದ್ದ ವಿಭಾಗೀಯ ಪೀಠ ಆದೇಶ ಹೊರಡಿಸಿದೆ. ನೀಟ್ ಪರೀಕ್ಷಾ ಅಕ್ರಮ ದೇಶಾದ್ಯಂತ ಸದ್ದು ಮಾಡ್ತಿರೋ ನಡುವೆ ಇದೀಗ ದೇಶದಲ್ಲಿ ನಡೆದಿರೋ ಪೇಪರ್ ಲೀಕ್ ಕುರಿತು ಹೊಸ ಡೇಟಾ ಒಂದು ಹೊರಬಿದ್ದಿದೆ. ಇದರ ಪ್ರಕಾರ ದೇಶಾದ್ಯಂತ ಕೇವಲ ನೀಟ್ ಪರೀಕ್ಷೆ ಮಾತ್ರ ಅಲ್ಲ, ಇತರ ಪ್ರಮುಖ ಪರೀಕ್ಷೆಗಳಲ್ಲೂ ಪೇಪರ್ ಲೀಕ್ ಆಗಿದೆ ಅಂತ ಆರೋಪ ಕೇಳಿಬಂದಿದೆ. 2019ರಿಂದ ಇಲ್ಲಿವರೆಗೆ ದೇಶದ ಒಟ್ಟು 19 ರಾಜ್ಯಗಳಲ್ಲಿ ಕನಿಷ್ಠ 64 ಪ್ರಮುಖ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಪೈಕಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಪೇಪರ್ ಲೀಕ್ ರಿಪೋರ್ಟ್ ಆದರೆ 2ನೇ ಸ್ಥಾನದಲ್ಲಿ ರಾಜಸ್ಥಾನ ಹಾಗೂ 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಜೂನ್ 23ನೇ ತಾರೀಕು ನಡೆದ ನೀಟ್ ಯುಜಿ ಮರುಪರೀಕ್ಷೆಯ ರಿಸಲ್ಟ್ ಜೂನ್ 30ಕ್ಕೆ ಹೊರಬೀಳೋ ಸಾಧ್ಯತೆ ಇದೆ. ಅಂದಹಾಗೆ ನೀಟ್ ಮರುಪರೀಕ್ಷೆ ಬರೀಬೇಕಾಗಿದ್ದ 1563 ಅಭ್ಯರ್ಥಿಗಳ ಪೈಕಿ ಅರ್ಧದಷ್ಟು ಜನ ಮಾತ್ರ ಹಾಜರಾಗಿದ್ರು, ಉಳಿದವರು ಸ್ಕಿಪ್ ಮಾಡಿದ್ರು. ಇನ್ನು ಈ ವಾರದ 3ನೇ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ. ಹೆವಿ ವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಅಲ್ಟ್ರಾಟೆಕ್ ಸಿಮೆಂಟ್, ICICI ಬ್ಯಾಂಕ್ಗಳಿಂದ ಷೇರುಪೇಟೆ ಹಿಗ್ಗಿದೆ. ಇನ್ನು ಮೀಡಿಯಾ, ಆಯಿಲ್ ಮತ್ತು ಗ್ಯಾಸ್ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ಗಳು ಒಂದಷ್ಟು ಷೇರುಪೇಟೆಯಲ್ಲಿ ಲಾಭ ಮಾಡಿಕೊಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ನಿಫ್ಟಿ 147.50 ಅಂಕಗಳು ಅಥವಾ 0.62% ಏರಿಕೆಯಾಗಿ 23,868ಕ್ಕೆ ರೀಚ್ ಆಯಿತು. ಸೆನ್ಸೆಕ್ಸ್ 620.73 ಅಂಕಗಳು ಅಥವಾ 0.80% ಜಾಸ್ತಿಯಾಗಿ 78,674ಕ್ಕೆ ರೀಚ್ ಆಯಿತು. ಮುಖ್ಯವಾಗಿ ಟೆಲಿಕಾಂ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 13 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 57 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 472 ರೂಪಾಯಿ ಕಮ್ಮಿಯಾಗಿ 71,267 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 430 ರೂಪಾಯಿ ಕಮ್ಮಿಯಾಗಿ 65,280 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,271 ರೂಪಾಯಿ ಕಮ್ಮಿಯಾಗಿ 86,944 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.